ಮಂಡ್ಯದ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿ ಬರ್ತಾ ಇದೆ. ಅದೆಷ್ಟು? ಮೊದಲು 40 ಲಕ್ಷ, ಕೊನೆಗೆ 20 ಲಕ್ಷಕ್ಕೆ ಬೇಡಿಕೆ ಇಟ್ಟಿರುವಂತ ಆರೋಪ. ಯಾಕೆ? CL7 ಲೈಸೆನ್ಸ್ ಕೊಡೋದಕ್ಕೆ ಲಂಚ ಕೇಳಿದ್ರಂತೆ. ಲಕ್ಷ್ಮಮ್ಮ ಅನ್ನೋರ ಹೆಸರಿನಲ್ಲಿ ಬಾರ್ ಲೈಸೆನ್ಸ್ಗೆ ಅರ್ಜಿಯನ್ನ ಹಾಕಲಾಗಿತ್ತು. ಚಂದೂಪುರದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಲೈಸೆನ್ಸ್ ಬೇಕು ಅಂತ ಅರ್ಜಿ ಸಲ್ಲಿಕೆಯನ್ನ ಮಾಡಿರ್ತಾರೆ. ಇದೆಲ್ಲ ಆಗುತ್ತೆ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಚಂದೂಪುರ ಗ್ರಾಮ. ಇದು ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಲಕ್ಷ್ಮಮ್ಮ ಅವರ ಮಗ ಪುನೀತ್. ಆನ್ಲೈನ್ ಅರ್ಜಿ ರಿಜೆಕ್ಟ್ ಆಗುತ್ತೆ. ಆ ನಂತರದಲ್ಲಿ ಕಚೇರಿಗೇನೆ ತೆರಳಿ ಅರ್ಜಿಯನ್ನ ಹಾಕ್ತಾರೆ. ಅಬಕಾರಿ ಇಲಾಖೆಯಲ್ಲಿ ಲೈಸೆನ್ಸ್ ಕೊಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವಂತ ಆರೋಪ ಇದೀಗ ಆ ಸಂದರ್ಭ ಮಾಡಿದ್ದಾರೆ ಅಂತ. ಅದು ಕೂಡ ಮೊಬೈಲ್ ಸ್ವಿಚ್ ಆಫ್ ಮಾಡಿಸಿ ಡಿಸಿ ಲಂಚ ಕೇಳಿದ್ದಾರೆ ಅಂತ ಪುನೀತ್ ಆರೋಪ ಮಾಡ್ತಾ ಇದ್ದಾರೆ. ಈ ಸಂಬಂಧ ಮಂಡ್ಯ ಲೋಕಾಯುಕ್ತಕ್ಕೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಪುನೀತ್. ಮಂಡ್ಯ ಜಿಲ್ಲೆಯ ಮದ್ದೂರು ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ಅಬಕಾರಿ ಡಿಸಿ ರವಿಶಂಕರ್ ವಿರುದ್ಧವಾಗಿ ದೂರನ್ನ ನೀಡಿದ್ದಾರೆ ಪುನೀತ್. ಅದರ ಜೊತೆಗೆ ಸಾಕ್ಷ್ಯವಾಗಿ ಲಂಚ ಕೇಳುವಂತ ಆಡಿಯೋ ಕೂಡ ಕೊಟ್ಟಿದ್ದಾರೆ. ಹಾಗಿದ್ರೆ ಆಡಿಯೋದಲ್ಲಿ ಏನಿದೆ ಬನ್ನಿ ಕೇಳೋಣ. ರೆಕಾರ್ಡ್ಸ್ ಅಂತ ತೋರಿಸ್ಬಿಡ್ತೀನಿ ಅಂತ. ಸರಿ ಸರ್, ಏನೇನಿಲ್ಲ ನೀವು ವೆಯ್ಟ್ ಮಾಡ್ಬೋದು. ಆಯ್ತು ಸರ್. 2 ನಿಮಿಷ ಆರಾಮಾಗಿ ಒಂದು 5 ನಿಮಿಷ. ಓಕೆ ಓಕೆ ನೋಡ್ಬಿಡಿ. ಏನಿದ್ದಾವೆಲ್ಲ ಮಾಡಬೇಕು. ಅದೆಲ್ಲ ಮಾಡಿ ಮುಗಿಸ್ಬೇಕು. ನಿಲ್ಲಬಾರ್ದು. ಅದು ಹೇಳಂಗಿಲ್ಲ. ಸರಿ ಆಯಿತು. ಹರ್ಷಲಾ ಕಂಫರ್ಟ್ ಹರ್ಷಲಾ. ಏನು? ಹರ್ಷಲಾ ಕಂಫರ್ಟ್. ಹರ್ಷಲ ಯಾರ ಹೆಸರು? ಅದು ಮಗಳ ಹೆಸರ? ಇಲ್ಲ, ತಂಗಿ ಮಗಳ ಹೆಸರು. ತಂಗಿ ಮಗಳ ಹೆಸರು ಹರ್ಷಲ. ಪಾರ್ಕಿಂಗ್ ಇದೆಯಲ್ಲ ಜಾಗ? ಇದೆ ಸರ್. 25x50 ಹಿಂದೆ ಐಟಿ ಪೇ ಮಾಡ್ತಾ ಇದ್ದಾರಾ? ಯಾರು ಸರ್? IT ರಿಟರ್ನ್ಸ್ ಇದೆಯಾ ಅಂದೆ. ಲಕ್ಷ್ಮಿ ಅವರು ಇಲ್ಲ ಸರ್, ಹೊಸದಾಗಿ ಇದು ಮಾಡಿದ್ದು. ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಶಾಂತ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಆಡಿಯೋದಲ್ಲಿ ಇರೋದು ಅಬಕಾರಿ ಡಿಸಿ ಅಲ್ವಾ? ನಗ್ನಗ್ತಾ ಮಾತನಾಡ್ದಾಗಿತ್ತು. ಏನ್ ಸಂಪೂರ್ಣ ಸಂಭಾಷಣೆ ಏನಿತ್ತು ಅದರಲ್ಲಿ? ನಿಜಕ್ಕೂ ಕೂಡ ಮಂಡ್ಯದಲ್ಲಿ ಯಾವ್ದಾದ್ರು ಒಂದು ಬಾರ್ ಲೈಸೆನ್ಸ್ ಅನ್ನ ಪಡಿಬೇಕು ಅಂದ್ರೆ ಲಕ್ಷ ಹಣವನ್ನ ಕೊಡಬೇಕು ಅನ್ನುವಂತ ಗಂಭೀರವಾದಂತ ಆರೋಪ ಕೇಳಿ ಬಂದಿರುವಂತದ್ದು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಚಂದೂಪುರ ಒಂದು ಗ್ರಾಮದಲ್ಲಿ ಲಕ್ಷ್ಮಮ್ಮ ಅನ್ನೋ ಒಂದು ಹೆಸರಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗೋಸ್ಕರ ಅವರ ಮಗ ಲಕ್ಷ್ಮಮ್ಮ ಅವರ ಮಗ ಪುನೀತ್ ಅಂತ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಕೂಡ ಸಲ್ಲಿಸ್ತಾರೆ. ಆದ್ರೆ 4 ಬಾರಿ ಕೂಡ ಅದನ್ನ ರಿಜೆಕ್ಟ್ ಮಾಡಿರುವಂತದ್ದು. ಆ ನಂತರದಲ್ಲಿ ಮಂಡ್ಯ ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ಅಂತ ಅವರು ಕೂಡ ಕರೆದು ಸಾಕಷ್ಟು ಮಾತುಕತೆಯನ್ನ ನಡೆಸಿ ಲಂಚವನ್ನು ಕೊಟ್ರೆ ಮಾತ್ರ ಲೈಸೆನ್ಸ್ ಅನ್ನ ಕೊಡ್ತೀವಿ ಅಂತ ಹೇಳಿ ಇದು ಮಾಡಿದ್ರು. ಆ ನಂತರದಲ್ಲಿ ಡಿಸಿ ಅವರಿಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಅವರು ಕೂಡ ಸಾಕಷ್ಟು ಲಂಚವನ್ನ ಕೊಡದಿದ್ದಂತ ಹಿನ್ನೆಲೆಯಲ್ಲಿ ಇದುವರೆಗೂ ಕೂಡ ಅವರ ಒಂದು ಬಾರ್ ಲೈಸೆನ್ಸ್ ಅನ್ನು ಕೂಡ ಕೊಟ್ಟಿಲ್ಲ. ಇವೆಲ್ಲವನ್ನು ಕೂಡ ಪುನೀತ್ ಅಂತ ಏನಿದ್ದಾರೆ ಅವರೆಲ್ಲವನ್ನು ಕೂಡ ಆಡಿಯೋ ಮತ್ತೆ ವಿಡಿಯೋ ಸಮೇತ ಕೂಡ ರೆಕಾರ್ಡ್ ಮಾಡಿಕೊಂಡು ಲೋಕಾಯುಕ್ತಕ್ಕೂ ಕೂಡ ಇಬ್ಬರ ವಿರುದ್ಧ ದೂರನ್ನ ಕೊಟ್ಟಿರುವಂತದ್ದು. ಚಿತ್ರ. ಎಸ್, ಥ್ಯಾಂಕ್ ಯು ಪ್ರಶಾಂತ್ ಮಾಹಿತಿಗಾಗಿ. ನೋಡಿ, ಲೈಸೆನ್ಸ್ ಕೇಳೋದಕ್ಕೆ ಹೋದ್ರೆ ಒಂದು ಕಡೆಯಲ್ಲಿ ಈ ಮದ್ಯದಂಗಡಿ ಮಾಲೀಕರು ಯಾವ ರೀತಿಯಾಗಿ ಆಕ್ರೋಶ ಮಾಡ್ತಾ ಇದ್ರು, ಆರೋಪವನ್ನ ಮಾಡ್ತಾ ಇದ್ರು ಅನ್ನೋದು ಗೊತ್ತೇ ಇದೆ. ಅದಿನ್ನೂ ತಣ್ಣಗಾಗಿಲ್ಲ. ಮತ್ತೊಂದು ಕಡೆಯಲ್ಲಿ ಈ ರೀತಿಯಾಗಿ ಲೈಸೆನ್ಸ್ ಕೇಳುವಂತ ಹಂತದಲ್ಲಿನೇ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗಿನ ಆಡಿಯೋವನ್ನ ಕೊಟ್ಟು ಪುನೀತ್ ಅನ್ನೋರು ಇದೀಗ ಕಂಪ್ಲೇಂಟ್ ಅನ್ನ ಕೂಡ ಫೈಲ್ ಮಾಡಿದ್ದಾರೆ.